ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. RCB ತಂಡಕ್ಕೆ ಕನ್ನಡಿಗ KL ರಾಹುಲ್ ಎಂಟ್ರಿ. 2025ಕ್ಕೂ ಮುನ್ನ ನಮ್ಮ RCBಗೆ ಈಗ KL ರಾಹುಲ್ ಎಂಟ್ರಿ ಪಕ್ಕನ ಅಂದ್ಕೊಳ್ಳೋದಾದರೆ ಇಲ್ಲಿ ನೋಡ್ಬೋದು. ಅಂದರೆ ಇತ್ತೀಚೆಗೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡ SRH ವಿರುದ್ಧ ಹೀನಾಯ ಸೋಲು ಕಂಡಿತ್ತು. ಬಟ್ ಅವರ ಕೋಚ್ ಕೂಡ ಅಂದರೆ LSG ಕೋಚ್ KL ರಾಹುಲ್ಗೆ ಸಿಕ್ಕಾಪಟ್ಟೆ ಬೈದು ಈಗ ಕ್ಲಾಸ್ ತೊಗೊಂಡಿದ್ರು. ಇದರ ಬಳಿಕ ಈಗ ಕ್ಯಾಪ್ಟನ್ಸಿಯಿಂದ ಕೂಡ ಇವರನ್ನು ಸ್ಟೆಪ್ ಡೌನ್ ಮಾಡಿದ್ದಾರೆ. ಅದೇ ಥರ ಏನಪ್ಪ ಅಂದರೆ ಮುಂದಿನ 2 ಪಂದ್ಯಕ್ಕೂ ಕೂಡ KL ರಾಹುಲ್ LSG ತಂಡಕ್ಕೆ ಕ್ಯಾಪ್ಟನ್ ಆಗಿ ಇರೋದಿಲ್ಲ. ಬಟ್ ಯಾರು ಬರ್ತಾರೆ ಅಂತ ನೋಡಬೇಕು. ಅದೇ ಥರ 2025ರ ಮೆಗಾ ಆ್ಯಕ್ಷನ್ಗೂ ಕೂಡ ಇವರನ್ನು ಬಿಡುಗಡೆ ಮಾಡ್ತೀವಿ ಅಂತ ಅಫಿಷಿಯಲ್ ಆಗಿ LSG ಕಡೆಯಿಂದ ಕನ್ಫರ್ಮೇಷನ್ ಸಿಕ್ಕಿದೆ. ಬಟ್ ಇವರು ಬಿಡುಗಡೆ ಆದರೆ ನಮ್ಮ RCB ಇವರನ್ನು ಮೆಗಾ ಆ್ಯಕ್ಷನಲ್ಲಿ ಖರೀದಿ ಮಾಡ್ಬೋದು. 2014ರಲ್ಲಿ ಏನಪ್ಪ ಅಂದರೆ KL ರಾಹುಲ್ SRH ತಂಡಕ್ಕೆ ಆಡಿದರು. ಬಟ್ ಅದೇ ಥರ 15 ಮತ್ತು 16ರಲ್ಲಿ ನಮ್ಮ RCB ತಂಡಕ್ಕೆ ಇವರು ರಿಟರ್ನ್ ಆಗಿದ್ದರು. 2018ರಲ್ಲಿ ಅಂದರೆ 18ರಿಂದ 21ರವರೆಗೆ ಪಂಜಾಬ್ ಕಿಂಗ್ಸ್ ಪರ ಇವರು ಅಲ್ಲಿ ಕೂಡ ಆಡಿ ಕ್ಯಾಪ್ಟನ್ ಕೂಡ ಆಗಿದ್ದರು. ಹೀಗಾಗಿ ಪಂಜಾಬ್ ಅವರನ್ನು ನೆಕ್ಸ್ಟ್ ಕ್ಯಾಪ್ಟನ್ಸಿಯಿಂದ ರಿಮೂವ್ ಮಾಡಿ ತಂಡದಿಂದ ಕೂಡ ಕೈ ಬಿಟ್ಟಿತ್ತು. ಬಟ್ 2022ಗೆ ಏನಪ್ಪ ಅಂದರೆ LSG ಇವರು ಕ್ಯಾಪ್ಟನ್ ಕೂಡ ಆಗಿದ್ದರು. 2024ಗೆ ಅವರ ಕ್ಯಾಪ್ಟನ್ಸಿ ಕೂಡ ಇದೀಗ ಎಂಡ್ ಆಗಿದೆ. ಇನ್ನು ಎಂಡ್ ಅಪ್ ಎನ್ ಎರಾ ಅಂತ ಹೇಳ್ಬೋದು. ಅದೇ ಥರ KL ರಾಹುಲ್ ಒಬ್ಬ ಒಳ್ಳೆಯ ಆಟಗಾರ, ಬ್ಯಾಟ್ಸ್ಮನ್ ಕೂಡ ಹೌದು. ಓಪರ್ ಆಗಿ ನಮ್ಮ RCB ತಂಡಕ್ಕೆ ಅವರು ಬರಬೇಕಂದ್ರೆ RCB ಮ್ಯಾನೇಜ್ಮೆಂಟ್ ಅವರನ್ನು ಆ್ಯಕ್ಷನಲ್ಲಿ ಖರೀದಿ ಮಾಡಬೇಕು. ಇನ್ನು ಈ ಒಂದು ಬೆಂಕಿ ಆಟಗಾರ RCBಗೆ ಬಂದರೆ ಬ್ಯಾಟಿಂಗ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಇದೇ ಥರ RCB ಮ್ಯಾನೇಜ್ಮೆಂಟ್ ಕೂಡ ಇಲ್ಲಿ ಅವರ ತರ್ತಾರಲ್ಲ ಅಂತ ನೋಡಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.